ಡಾರ್ಲಿಂಗ್ ಕೃಷ್ಣ ಹಾಗೆ ಮಿಲನ್ ನಾಗರಾಜ್ ಅವರ ಮದುವೆ ಇವತ್ತಾಯ್ತು. ಅವರಿಬ್ರು ಕೂಡ ಮಾತನಾಡ್ತಾ ಇದ್ದಾರೆ, ನೋಡೋಣ. ಸೊ ಅದ್ರ ಪ್ರಕಾರ ನಾವು ಔಟ್ಫಿಟ್ಸ್ ಮತ್ತೆ ಧಾರೆ ಮಂಟಪದ ಕಲರ್ಸ್ ಎಲ್ಲ ಕೋಆರ್ಡಿನೇಟ್ ಮಾಡಿದ್ವಿ. ಮೊಬೈಲ್ ಅಂದ್ರೆ ಒಂದು ವಿಶೇಷವಾಗಿ ಏನಾದ್ರು ಮಾಡಬೇಕು ಸ್ವಿಮ್ಮರ್ ಆಗಿರೋದ್ರಿಂದ ಪೂಲ್ ಮಧ್ಯೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಪ್ಲಾನ್ ಮಾಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತದೆ. ಆಕ್ಚುಲಿ ನಮಗೂ ಖುಷಿ ಆಯ್ತು. ಯಾವ್ದಾದ್ರು ಹೇಳ್ಕೊಂಡಿದ್ರ ನಾನು ಈ ತರ ಮದ್ವೆ ಆಗ್ಬೇಕು, ಈ ತರದ್ದೆಲ್ಲ ಇರ್ಬೇಕು ಎಲಿಮೆಂಟ್ಸ್ ಅಂತ? ಅಂದ್ರೆ ತುಂಬಾ ಹೇಳ್ಕೊಳ್ತಾ ಇರ್ತಾರೆ, ಬಟ್ ಪೂಲ್ ಏನು ಹೇಳಿರಲಿಲ್ಲ. ಅದು ಕ್ರಿಯೇಟ್ ಆಗಿದ್ದು. ಮಿಕ್ಕಿದೆಲ್ಲ ತುಂಬಾ ಹೇಳಿರ್ತಾರೆ. ಅವ್ರಿಗೆ ತುಂಬಾ ಆಸೆಗಳಿದು, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ತುಂಬಾ ಡಿಸ್ಕಸ್ ಮಾಡ್ತಾನೆ ಇರ್ತಾರೆ. ನಾನು ಟೈಮ್ ಬಂದಾಗ ಮಾಡೋಣ ಅಂತ ಹೇಳ್ತಾ ಇರ್ತೀನಿ. ಸೊ ಈಗ ಟೈಮ್ ಬಂದಿದೆ ಮಾಡಿದ್ವಿ ಅಷ್ಟೇ. ಓಕೆ, ಪೂಲಲ್ಲಿ ಈ ತರ ಮಂಟಪ ಹಾಕಿ ಮದ್ವೆ ಆಗ್ತಿರೋದು ಫಸ್ಟ್ ಟೈಮ್ ಐ ಥಿಂಕ್. ನಂಗೆ ಗೊತ್ತಿರಂಗೆ ಸ್ಟಾರ್ಗಳಿರ್ಬೋದು, ಆ ತರದ ಪ್ಲಾನ್ ಬಂದಾಗ ಹೆಂಗೆ ಎಕ್ಸಿಕ್ಯೂಟ್ ಆಯ್ತು, ಎಷ್ಟು ದಿನ ತಗೊಂತು ಅದಕ್ಕೆಲ್ಲ? ಹೆಂಗೆ ಅಂದ್ರೆ ಎಕ್ಸಿಕ್ಯೂಟ್ ನಮ್ಮ ಪ್ಲಾನರ್ ಹತ್ರ ಮಾತಾಡಿದಾಗ ನಮ್ಗೆ ಈ ತರ ಬೇಕು ಅಂತ ಅಂದಾಗ ಅದನ್ನ ರ್ಯಾಂಪ್ ಎಲ್ಲ ಹಾಕಿ ವೇಟ್ ಎಷ್ಟು ಹಿಡಿಯುತ್ತೆ ಅದೆಲ್ಲ ಚೆಕ್ ಮಾಡ್ಬೇಕಲ್ಲ. ಸೊ ಎಲ್ಲ ಲಾಜಿಸ್ಟಿಕ್ಸ್ ಎಲ್ಲ ನೋಡಿ ದೆನ್ ವಿ ಪ್ಲಾನ್. ಐ ಥಿಂಕ್ 5-6 ದಿನ ಮುಂಚೆನೇ ಸ್ಟಾರ್ಟ್ ಆಗೋಯ್ತು ಅದ್ರಲ್ಲಿ ರ್ಯಾಂಪ್ ಹಾಕೋದಕ್ಕೆ. ಸೊ ಒಂದು 5-6 ದಿನ ತಗೊಂಡಿದ್ದಾರೆ ಅದನ್ನು ಬರೀ ರ್ಯಾಂಪ್. ಓಕೆ, ಪ್ರೇಮಿಗಳ ದಿನಾಚರಣೆ ದಿನನೇ ದಂಪತಿಗಳಾಗಲ್ಲ, ಅದ್ರ ಬಗ್ಗೆ ಖುಷಿ ಆಗುತ್ತೆ. ಅಂದ್ರೆ ಪ್ರತಿ ವ್ಯಾಲೆಂಟೈನ್ ಅಲ್ಲೂ ಅನಿಸ್ತಾ ಇರೋದು ಏನಾದ್ರು ಇರ್ಬೇಕಲ್ಲ ಅಂತ. ಸೊ 2021ಕ್ಕೆ ನಮ್ದು ಒಂದು ಮದುವೆ ನನಗೆ ಒಂದು ಲೈಫ್ ಲಾಂಗ್ ಒಂದು ನೆನಪಿರುತ್ತೆ. ಲೈಫ್ ಲಾಂಗ್ ಮರಿಯಲ್ಲ. ಆಮೇಲೆ ಲವ್ ಮಕ್ಕಳು ಒದಿಸ್ಕೊಳ್ಳಲ್ಲ ಅಂತ ಸಾಂಗ್ ಕೂಡ ರಿಲೀಸ್ ಆಗಿದೆ, ಮದುವೆ ಸಾಂಗ್ ಪ್ರೇಮಿಗಳ ದಿನಾಚರಣೆ. ಸಾಂಗ್ ಆಕ್ಚುಲಿ ನಮಗೆ ರಿಲೀಸ್ ಆಗಿದೆ ಅಷ್ಟೇ ಗೊತ್ತಿರೋದು, ಬಟ್ ಏನಾಗ್ತಿದೆ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಬಿಸಿ ಇದ್ವಿ. ಅದೊಂದು ಬಹಳ ಹೃದಯದಿಂದ ಮಾಡೋದಂತ ಇನ್ನೊಂದು ಸಿನಿಮಾ ಅದು ಲವ್ ಮಕ್ಕಳು. ಸೊ ಆ ಸಾಂಗ್ ರಿಲೀಸ್ ಆಗಿದೆ. ಸೊ ಜನಕ್ಕೆ ಏನು ಅನಿಸಿದೆ ಅದಿನ್ನೂ ನನಗೆ ಗೊತ್ತಿಲ್ಲ. ಸೊ ಹೋಪ್ಫುಲ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾವ ತರ ಶಾಸ್ತ್ರಗಳೆಲ್ಲ ಇವ್ರ ಮನೆ ಪ್ರಕಾರದಲ್ಲಿ ಮಾಡಿದ್ದೀವಿ. ಸೊ ಗಂಗೆ ತರೋದು, ಕಾಶಿ, ಆಮೇಲೆ ಗೌರಿ ಪೂಜೆ. ಈ ಡೇಟ್ ಬಗ್ಗೆ ಏನಾದ್ರು ವಿಶೇಷತೆ ಇತ್ತಾ, ಅಥವಾ ನೀವೇ ಒಂದು ಇತಿಹಾಸ ಅಥವಾ ಒಂದು ದಾಖಲೆ ನಿಮ್ ಲೈಫಲ್ಲಿ ಮಾಡಬೇಕು ಅಂತ ಮಾಡಿದ್ದ? ಹೇಗೆ? ಇಲ್ಲ, February 14th ನಾವು ಆಕ್ಚುಲಿ ಪ್ಲಾನ್ ಮಾಡಿದ್ದು ಮೇ ಅಥವಾ ಜೂನಲ್ಲಿ ಮದುವೆ ಆಗಬೇಕು ಅಂತ. ಯಾವಾಗ ನಾವು ಶಾಸ್ತ್ರಿಗಳ ಹತ್ರ ಡೇಟ್ ಚೆಕ್ ಮಾಡಿದಾಗ ಫಸ್ಟ್ ಡೇಟ್ ಕೊಟ್ಟಿದ್ದೆ February 14th. ನಾನು ಓಕೆ ಮಾಡ್ಬೋಣ ಅಂತಂದೆ, ಒಳ್ಳೆ ಡೇಟ್ ಯಾಕೆ ಅಂತ. ಸೊ ಅದಾದ್ಮೇಲೆ ಗೊತ್ತಾಯ್ತು ರವಿಚಂದ್ರನ್ ಸರ್ದುವೆ February 14th ಅಂತ. ಸೊ ನಾವು ದೊಡ್ಡ ಅಭಿಮಾನಿ. ಸೊ ಅವ್ರ ಮದುವೆ ದಿನನೇ ಆಗ್ತಿದೆ, ಇನ್ನೂ ಖುಷಿ ಇದೆ. ಈ ಲವ್ ಮಾಕ್ಟೇಲ್ 2 ಬಳಿಕ ಮತ್ತೆ ಇಬ್ರು ಸತಿಪತಿಯಾಗಿ ಒಂದೇ ಸ್ಕ್ರೀನ್ ಒಂದೇ ಸಿನಿಮಾದಲ್ಲಿ ನೋಡಬಹುದಾ ಅಂತ? ಖಂಡಿತ ಎಲ್ಲ ಅಂದ್ರೆ ಬಿಡಲ್ಲ ಮಿಲನ್ ಅವರು. ನೆಕ್ಸ್ಟ್ ಯಾವ ಸ್ಕ್ರೀನ್ ಮಾಡ್ತೀವಿ, ಏನ್ ಸ್ಕ್ರಿಪ್ಟ್ ಇದೆ ಅಂತ ಕೇಳ್ತಾನೆ ಇರ್ತಾರೆ. ಸೊ ಖಂಡಿತವಾಗ್ಲೂ ಇನ್ನೊಂದು ವಿಶೇಷವಾದ ಒಂದು ಸಿನಿಮಾ ಮಾಡೇ ಮಾಡ್ತೀವಿ. ಆಫರ್ಸ್ಗಳು ಬರ್ತಿದೆ, ಯಾಕಂದ್ರೆ ಆ ಪೇರ್ ಇಲ್ಲ ಸಾಕಷ್ಟು ಬರ್ತಿದೆ, ಬಟ್ ನಾವು ಕಾನ್ಶಿಯಸ್ ಆಗಿ ಮಾಡ್ತಾ ಇಲ್ಲ. ಅಂದ್ರೆ ಮಾಡೋದು ಒಂದು ಎಕ್ಸ್ಕ್ಲೂಸಿವ್ ಮಾಡೋಣ, ಅದಕ್ಕೋಸ್ಕರ ಸ್ವಲ್ಪ ನೆಕ್ಸ್ಟ್ ನನ್ನ ಡೈರೆಕ್ಷನ್ ಅಲ್ಲೇ ನೆಕ್ಸ್ಟ್ ಒಂದು ಪ್ಲಾನ್ ಮಾಡೋಣ ಅಂತ ಇದೆ. ಆಫ್ಟರ್ ಲವ್ ಮಾಕ್ಟೇಲ್ 2 ಇನ್ನೊಂದು ಮಾಡ್ತೀವಿ. ಯೂಶಲಿ ಒಂದು ಮಾತಿರುತ್ತೆ, ಹೆಣ್ಮಕ್ಳು ಮದುವೆ ಆದ್ಮೇಲೆ ಸಂಸಾರದಲ್ಲಿ ಜಾಸ್ತಿ ಬ್ಯುಸಿ ಆಗಿ ಹೋಗ್ತಾರೆ, ಸಿನಿಮಾದಲ್ಲಿ ಕಡಿಮೆ ಆಗ್ತಾರೆ ಅಂತ. ಮಿಲನ ಅವರು ಹೆಂಗೆ? ಈಗ ನಾನು ಮದುವೆ ಆಗಿದ್ದೀನಿ. ಸೊ ನಾನು ಶೂಟಿಂಗ್ ಹೋಗ್ತೀವಿ ಅಂದ್ರೆ ಅವರು ಶೂಟಿಂಗ್ ಹೋಗ್ತಾರೆ. ಆ ಥರ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಭಾಗ್ಯಮ್ಮ. ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.